ಹಲೋ ಗೆಳೆಯರೆ, ವೆಲ್ಕಮ್ ಟು ದೋಸ್ತ್ ಮೀಡಿಯಾ. ನನ್ನ ಕನ್ನಡ ಚಾನಲ್ಗೆ ಸ್ವಾಗತ. ನೀವೇನೋ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ, ಇವತ್ತಿನ ದಿನ ನಾವು ಯಾವ ಟಾಪಿಕ್ ಕವರ್ ಮಾಡ್ತಿದ್ದೀವಿ ಅಂದರೆ, ನಿಮಗೆಲ್ಲ ಗೊತ್ತಿರುವಂಗೆ ಒಂದು ಐ ಟಿ ಕಂಪನಿಯಲ್ಲಿ TCS ಕ್ವಾರ್ಟರ್ ಒನ್ ರಿಸಲ್ಟ್ನ ಅನೌನ್ಸ್ ಮಾಡಿರ್ತಾರೆ. ಈ ಒಂದು ಕಂಪನಿಯ ಪ್ರಾಫಿಟ್ ಅಂಡ್ ಲಾಸ್ ಮತ್ತೆ ಹೇಗಿದೆ ಫೈನಾನ್ಷಿಯಲ್ ಸ್ಟೇಟ್ಮೆಂಟ್, ಅದನ್ನ ನಾವು ಇವತ್ತು ನೋಡೋಣ ಬನ್ನಿ. ಇದು ಗೆಳೆಯರೆ, ಟಾಟಾ ಕನ್ಸಲ್ಟೆನ್ಸಿ ಸರ್ವಿಸಸ್ನ ಕನ್ಸಾಲಿಡೇಟೆಡ್ ಫೈನಾನ್ಷಿಯಲ್ ಸ್ಟೇಟ್ಮೆಂಟ್ ಆಗಿರುತ್ತೆ. ರುಪೀಸ್ ಇನ್ ಕ್ರೋಡ್ಸ್ ಅಲ್ಲಿ ಇದೆ. ಸೊ ನೀವು ನೋಡ್ಬೋದು, ರೆವಿನ್ಯೂ ಫ್ರಮ್ ಆಪರೇಷನ್ಸ್ 60,778 ಕೋಟಿಯಿಂದ ನಮಗೆ ಈ ಕ್ವಾರ್ಟರ್ಲಿ 63,575 ಕೋಟಿಯಷ್ಟು ಜಂಪ್ ಆಗಿದೆ. ಸೊ ಕ್ವಾರ್ಟರ್ ಆನ್ ಕ್ವಾರ್ಟರ್ ನೀವು ನೋಡ್ಬೋದು, ಇಯರ್ ಆನ್ ಇಯರ್ ಕೂಡ ನೋಡ್ಬೋದು. ಸೊ ರೆವಿನ್ಯೂ ಫ್ರಮ್ ಆಪರೇಷನ್ಸ್ ಏನಂತೀವಿ ನಾವು, ಇನ್ಕಮ್ ಅಂತ ಏನಂತೀವಿ, ಅದರಲ್ಲೂ ಕೂಡ ಒಳ್ಳೆ ಜಂಪ್ನ ಈ ಕಂಪ್ನಿ ಜನರೇಟ್ ಮಾಡಿ ಕೊಟ್ಟಿದೆ. ಸೊ 60ರಿಂದ 63 ಕೋಟಿಯಷ್ಟು, 63,575 ಕೋಟಿಯಷ್ಟು ರೆವಿನ್ಯೂ ಜನರೇಟ್ ಆಗಿದ್ರೆ, ಎಕ್ಸ್ಪೆನ್ಸಸ್ ನೀವು ನೋಡೋದಿದ್ರೆ 45,789 ಕೋಟಿಯಿಂದ 47,344 ಕೋಟಿಗೆ ಎಕ್ಸ್ಪೆನ್ಸಸ್ ಇವ್ರ ಕಂಪನಿಯಲ್ಲಿ ಜಾಸ್ತಿ ಆಗಿದೆ. ಸೊ ನಾವು ಕ್ವಾರ್ಟರ್ ಆನ್ ಕ್ವಾರ್ಟರ್ ನೋಡ್ಬೋದು, ಇಲ್ಲ ಇಯರ್ ಆನ್ ಇಯರ್ ನೋಡ್ಬೋದು. ಎಕ್ಸ್ಪೆನ್ಸಸ್ ಅಲ್ಲೂ ಕೂಡ ಜಾಸ್ತಿ ಇದೆ, ರೆವಿನ್ಯೂ ಅಲ್ಲಿ ಕೂಡ ಜಾಸ್ತಿ ಇದೆ. ಬನ್ನಿ ಹಾಗಿದ್ರೆ ಪ್ರಾಫಿಟ್ ಫಾರ್ ದ ಪೀರಿಯಡ್ ಯಾವ ತರ ಇದೆ ನೋಡೋಣ. ಸೊ ನೀವು ಲಾಸ್ಟ್ ಇಯರ್ ಅಲ್ಲಿ ನೋಡಿದ್ರೆ 11,122 ಕೋಟಿಯಷ್ಟು ಕಂಪನಿ ಪ್ರಾಫಿಟ್ ನ ಗಳಿಸಿದ್ರೆ, ಈ ಕ್ವಾರ್ಟರ್ ಅಲ್ಲಿ ನಮಗೆ 12,105 ಕೋಟಿಯಷ್ಟು ಪ್ರಾಫಿಟ್ ನ ಈ ಕಂಪನಿ ಮಾಡಿರುತ್ತೆ. ಲಾಸ್ಟ್ ಕ್ವಾರ್ಟರ್ ನಮಗೆ 12,500 ಕೋಟಿಯಷ್ಟು ಪ್ರಾಫಿಟ್ ಇರುತ್ತೆ. ಬಟ್ ಆ ಕ್ವಾರ್ಟರ್ ಆನ್ ಕ್ವಾರ್ಟರ್ ಸ್ವಲ್ಪ ಡಿಪ್ ಇದ್ರೆ, ನಮ್ಗೆ ಇಯರ್ ಆನ್ ಇಯರ್ ಅಲ್ಲಿ ಆಲ್ಮೋಸ್ಟ್ ಒಳ್ಳೆ ಜಂಪ್ ಅಂತಾನೆ ನಾವು ಹೇಳ್ಬೋದು. ಸೊ ಒಳ್ಳೆ ಒಂದು ರೆವಿನ್ಯೂನ ಜನರೇಟ್ ಮಾಡಿಕೊಟ್ಟಿದೆ. ಮಾರ್ಕೆಟ್ ಇವತ್ತು ಯಾವ ತರ ರಿಯಾಕ್ಟ್ ಮಾಡುತ್ತೆ ಅನ್ನೋದನ್ನ ನಾವು ನೋಡ್ಬೇಕಾಗುತ್ತೆ. ಸೊ ನೀವು ಹಾಗೆ ನೋಡಿದ್ರೆ EPS ಕೂಡ ನಾವು ನೋಡ್ಬೋದು. ಅನೇಕ ಭಾಷೆ ನಮ್ಗೆ ಏನಿತ್ತು, 30.26 ಇತ್ತು, ಜಂಪ್ ಅಲ್ಲಿ ನಮ್ಗೆ 33.28 ಅಲ್ಲಿ ಜಾಸ್ತಿ ಇದೆ. ನಮಗೆ ಇಂಟೀರಿಯಂ ಡಿವಿಡೆಂಡ್ ಕೂಡ ನೋಡಕ್ ಸಿಗುತ್ತೆ. ನಮಗೆ ಇಲ್ಲಿ ಇಂಟೀರಿಯಂ ಡಿವಿಡೆಂಡ್ 10 ರೂಪೀಸ್ ಕಂಪನಿ ಅನೌನ್ಸ್ ಮಾಡಿದೆ. ಸೊ ನೀವು ಇಲ್ಲಿ ನೋಡ್ಬೋದು. ಸೊ ಕಂಪನಿ ಬೋರ್ಡ್ ಆಫ್ ಮೀಟಿಂಗ್ ಹೆಲ್ಡ್ ಆನ್ July 11, 2024 has declared an interim dividend of 10 per share per equity share ಅಂತ ಹೇಳ್ತೀವಿ. ಸೊ ಡಿವಿಡೆಂಡ್ಗೋಸ್ಕರ ನಾವು ಶೇರ್ನ ಪರ್ಚೇಸ್ ಮಾಡೋದು, ಸೆಲ್ ಮಾಡೋದು ಮಾಡಲ್ಲ. ಸೊ ನಾವೇನಿದ್ರು ಕ್ಯಾಪಿಟಲ್ ಗೇನ್ಗೋಸ್ಕರ ಪ್ರಾಫಿಟ್ ಲಾಂಗ್ ಟರ್ಮ್ ಇನ್ವೆಸ್ಟ್ಮೆಂಟ್ ಮಾಡ್ತೀವಿ. ಸೊ ಅದನ್ನ ನಾವು ಫೋಕಸ್ ಅಲ್ಲಿ ಮಾಡಿದ್ರೆ, ನಾವು ಮೇಜರ್ ಆಗಿ ಕನ್ಸಿಡರ್ ಮಾಡಬಹುದಾಗಿರೋ ರೆವಿನ್ಯೂ ಫ್ರಮ್ ಆಪರೇಷನ್ಸ್, ಸೊ ಮತ್ತೆ ಪ್ರಾಫಿಟ್. ಸೊ ನೀವು ನೋಡೋದಿದ್ರೆ ಕಂಪನಿ ರೆವಿನ್ಯೂ ಚೆನ್ನಾಗಿದೆ, ಎಕ್ಸ್ಪೆನ್ಸ್ ಮತ್ತೆ ಪ್ರಾಫಿಟ್ ಕೂಡ ಕ್ವಾರ್ಟರ್ ಆನ್ ಕ್ವಾರ್ಟರ್ ಬಿಟ್ಟರೆ ಇರೋ ಒಳ್ಳೆ ಪ್ರಾಫಿಟ್ ನ ಕಂಪನಿ ಜನರೇಟ್ ಮಾಡಿದೆ ಅಂತ ಹೇಳ್ತಾ, ಇದು ಗೆಳೆಯರೆ TCS ನ ರಿಸಲ್ಟ್ ಆಗಿತ್ತು. ಥ್ಯಾಂಕ್ ಯು ಫಾರ್ ವಾಚಿಂಗ್ ವಿಡಿಯೋ. ನಿಮಗೆ ಈ ವಿಡಿಯೋ ಇಷ್ಟ ಆಗಿದೆ ದಯವಿಟ್ಟು ಲೈಕ್ ಮಾಡಿ ಅಂತ ಹೇಳ್ತಾ, ಬಾಯ್.